ಗ್ರಾಮದ ಭಾವೈಕ್ಯತೆಯ ಜಾತ್ರೆ 51ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ 51ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಈ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡುವರಿದ್ದೇವೆ. 51 ವರ್ಷದ ಹಿಂದೆ ನಮ್ಮ ಗ್ರಾಮದ ಹಿರಿಯರೆಲ್ಲರೂ ಮೊದಲು ಬನಶಂಕರಿಯ ಜಾತ್ರೆಯನ್ನು ಮಾಡಬೇಕು ಅಂತಕ್ಕಂಥ ದೇವಾಂಗ ಸಮಾಜದ ಒಂದು ಸಭೆ ಆಗಿತ್ತು. ಹಾಗಾದಾಗ ಆ ದೇವಾಂಗ ಸಮಾಜದ ಅಂದಿನ ಹಿರಿಯರಾದಂಥ ಶ್ರೀಮಾನ್ ಮುಚ್ಚಗಂಡಪ್ಪಣ್ಣ ಮಿಣಿಜಿಗೆ ಅವರು ಆ ಸಭೆಯಲ್ಲಿ ಒಂದು ಸೂಚನೆ ಮಾಡ್ತಾರೆ. ಇದನ್ನು ಕೇವಲ ನಮ್ಮ ಸಮಾಜದ ಜಾತ್ರೆಯನ್ನಾಗಿ ಮಾಡುವುದಕ್ಕಿಂತ ಊರಿನಲ್ಲಿ ಎಷ್ಟು ಜಾತಿಗಳಿವೆ ಆ ಜಾತಿಯವರನ್ನು ಬಾಬು ಮುಖಾಂತರ ಗೌರವದ ಮುಖಾಂತರ ಕರೆದುಕೊಂಡು ಅವರವರ ಸಂಕೇತವನ್ನು ಆ ಜಾತ್ರೆಯಲ್ಲಿ ಇಟ್ಟುಕೊಂಡು ಶ್ರೀಮಾನ್ ಎಂ ವಿ ಮಿಣಿಜಿಯವರು ಮಾಡ್ತಾರೆ. ಮಾಡಿದ ಮೇಲೆ ಅದನ್ನು 99.5% ಎಲ್ಲರೂ ಸ್ವಾಗತ ಮಾಡ್ತಾರೆ. ಸ್ವಾಭಾವಿಕವಾಗಿ ಜಗತ್ತಿನ ಪರಿಜ್ಞಾನದವರೇ ನಮ್ಮ ಸಮಾಜಕ್ಕೆ ಮಾಡಿದರೆ ಆಗುವುದಲ್ಲ ಅಂತ ಅವರಿಗೆ ತಿಳುವಳಿಕೆ ಹೇಳಿ 100 ಆಗಿರುತ್ತೆ. ಇನ್ನೊಬ್ಬರ ಅಂದಿನ ಹಿರಿಯರಾದ ಶ್ರೀಮಾನ್ ಎಸ್ ಆರ್ ನಮ್ಮ ರಾಮದುರ್ಗರವರು ಸಿದ್ದಪ್ಪಣ್ಣ ರಾಮದುರ್ಗರವರು ಜಾತ್ರಾ ಸಮಿತಿಯ ಚೇರ್ಮನ್ರಾಗಿರ್ತಾರೆ. ಅವರು ಕೂಡ ಮುಕ್ತ ಮನಸ್ಸಿನಿಂದ ಇದನ್ನು ಸ್ವಾಗತ ಮಾಡ್ತಾರೆ. ಅಂದಿನಿಂದ ಆ ಜಾತ್ರೆ ಅದನ್ನು ನನಗೆ ಯಾಕೆ ನೆನಪಿದೆ ಅಂದರೆ ನಾನು BA ಫೈನಲ್ ಇದ್ದೆ, ಮುಗಿಸಿದ್ದೆ. ನಮ್ಮ ಮನೆಗೆ ಬಂದ್ರಲ್ಲ, ನಮ್ಮ ತಂದೆಯವರು ಕ್ಯಾನ್ಸರ್ ರೋಗದಿಂದ ಆಗಲೇ ನಿಶ್ಶಕ್ತರಾಗಿದ್ದಾರೆ. ಬಂದಾಗ ಈ ವಿಚಾರವನ್ನು ಅವ್ರ ಮುಂದೆ ಹೇಳಿದರು. ನಾನು ಚಹಾ ಕೊಡೋಕ್ಕೆ ಬಂದ ಹಿರಿಯರಿಗೆ ಚಹಾ ಕೊಡೋದು ನಮ್ಮ ಮನೆಯ ಹುಡುಗರ ಕರ್ತವ್ಯ. ಚಹಾ ಕೊಡುವಾಗ ಇದನ್ನು ಮಾತಾಡೋದು ನನಗೆ ಕೇಳಿದೆ. ಮುಂದೆ ಅಲ್ಲಿಂದ ಇಲ್ಲಿವರೆಗೆ ಅವ್ಯಾಹತವಾಗಿ ಎಲ್ಲ ಸಮಾಜದವರು ನಾವು ಕೂಡಿ ಈ ಜಾತ್ರೆಯನ್ನು ಮಾಡ್ತಾ ಬಂದಿದ್ದೇವೆ. ಈ ಜಾತ್ರೆಯ 51ನೇ ವರ್ಷದ ವಿಶಿಷ್ಟವಾದಂಥ ರೀತಿಯಲ್ಲಿ ನಾವು ಈ ಸಲ ಕೂಡ ಆ ಜಾತ್ರೆಯನ್ನು ಮಾಡ್ತೇವೆ. ನಾಳೆ ಗರಡುಪಟ್ಟ ಕಟ್ಟುವಂಥದ್ದರ ಸಂದರ್ಭದಲ್ಲಿ ಶ್ರೀಮಾನ್ CM ಇಬ್ರಾಹಿಂರವರು ಮಾಜಿ ಕೇಂದ್ರ ಹಾಗೂ ರಾಜ್ಯ ಸಚಿವರನ್ನು ಆಹ್ವಾನಿಸಿದ್ದೇವೆ, ಬರುವವರಿದ್ದಾರೆ. ಸಾಯಂಕಾಲ ಗರಡುಪಟ್ಟದ ಕಾರ್ಯಕ್ರಮದ ನಂತರ ಭಾವೈಕ್ಯತಾ ಕಾರ್ಯಕ್ರಮವನ್ನು ನಮ್ಮ ಸರಣಿ ಮುಖಾಂತರ ಇಟ್ಟುಕೊಂಡಿರ್ತಕ್ಕಂಥ ಜಾತ್ಯಾತೀತ ಜಾತ್ರೆ ಮುಮ್ಮದಿ ಸಮಾಜದವರು ಗರಡುಪಟ್ಟಕ್ಕಂಥದ್ದು, ಹರಿಜನ್ ಸಮಾಜದವರು ಮತ್ತು ಗೌರಿಕ್ ಸಮಾಜದವರು, ಮುದ್ರಾ ಸಮಾಜದವರು ಗರ್ಭದಿಂದ ಹೋಗಿ ಅಭಿಷೇಕ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೆ. ನಾವು ಭಾಳ ಉತ್ಸಾಹದಿಂದ ಸನ್ಮಾನ ನನ್ನೆರಡು ನೇತೃತ್ವದೊಳಗೆ ಈಗಾಗಲೇ ಅದು ನಡೆಸ್ಕೊಂಡು ಬಂದೀವಿ. ಮತ್ತು 51ನೇ ವರ್ಷದ ಜಾತ್ರೆ ಭಾಳ ಸುದೀರ್ಘವಾಗಿ ಯಾವುದೇ ಒಂದು ಆತಂಕ ಇಲ್ಲದ, ಯಾವುದೇ ಒಂದು ಗೊಂದಲನ ಇದನ್ನು ಅವ್ಯಾಹತವಾಗಿ ನಡೆಸ್ಕೊಂಡು ಬಂದೀವಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಸಲ ಭಾಳ ವಿಜೃಂಭಣೆಯಿಂದ ಒಂದು ಜಾತ್ರೆ ಮಾಡುವಂಥ ತೀರ್ಮಾನವನ್ನು ಎಲ್ಲ ನಮ್ಮ ಊರಿನ ಹಿರಿಯರು ಸೇರಿಕೊಂಡು ಜಾತ್ರಾ ಕಮಿಟಿಯ ಸದಸ್ಯರು ಮತ್ತು ಎಲ್ಲ ಮುಖಂಡ ಸಂಸ್ಥೆಗಳ ಸದಸ್ಯರುಗಳು ಇದರ ಒತ್ತಡ ಕೊಟ್ಟು ಈ ಒಂದು ಜಾತ್ರೆ ಭಾಳ ವಿಜೃಂಭಣೆ ಮಾಡ್ತಾರೆ. ವ್ಯವಸ್ಥೆಯನ್ನು ಆ ಕಾಲ 1ನೇ ತಾರೀಕು 27ನೇ ತಾರೀಕು ಒಂದೇ ದಿವಸ 27 ಒಂದು ಮಂಗಳವಾರ ಗರಡುಪಟ್ಟ ಕಟ್ಟತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆ ಗರಡುಪಟ್ಟ ಕಟ್ಟುವ ಒಂದು ವ್ಯವಸ್ಥೆ ಸಾನ್ನಿಧ್ಯವನ್ನು ಗುರುಮಾನ್ ಸ್ವಾಮಿಗಳು ಮತ್ತು ಸಿದ್ಧ ಬಸವ ಕಬೀರ ಸ್ವಾಮಿಗಳು, ತದನಂತರ ಬಿಜಾಪುರ ಅನುಸಾರದ ಹಜರತ್ ಸೈಯದ್ ಮರ್ತೂಜಾ ಖಾದ್ರಿ ಅವರು ಅಧ್ಯಕ್ಷತೆಯನ್ನು ಸನ್ಮಾನ್ಯ ನಮ್ಮ ಭಾಗದ ಶಾಸಕರಾಗಿರ್ತಕ್ಕಂಥ ರಿಜಾಲ್ ಕಾಶಪ್ಪ ಅವರವರು, ತದನಂತರ ಅವತ್ತು ವಿಶೇಷ ಉಪನ್ಯಾಸ ಈ ನಾಡಿನ ಭಾವೈಕ್ಯತೆ ಹೆಸರಾಗಿರ್ತಕ್ಕಂಥ CM ಇಬ್ರಾಹಿಂ ಸರ್ ಅವತ್ತು ಬರ್ತಾರೆ. ಈಗ ಒಂದು ನಾಡಿನ ಎಲ್ಲ ಅಲ್ಪಸಂಖ್ಯಾತರ ಮುಖಂಡರು ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಗರಡುಪಟ್ಟ ಕಟ್ಟು ಬಂದು ಸಾಯಂಕಾಲ 4 ಗಂಟೆಗೆ ಗರಡುಪಟ್ಟ ಕಟ್ಟಿ ಅದನ್ನು ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ದ್ವಾರಬಾಗಿಲದ ಮುಂದೆ ನಾವು ಕಾರ್ಯಕ್ರಮ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ.
ಸದ್ರ 31ನೇ ತಾರೀಕು ಶನಿವಾರ, ನಾಳೆ 1ನೇ ತಾರೀಕು ನಮ್ಮ ತೇರು. 31ನೇ ತಾರೀಕು ನಮ್ಮ ಊರಲ್ಲಿರ್ತಕ್ಕಂಥ ನೌಕರದಾರರು, ಸರ್ಕಾರಿ ನೌಕರದಾರರು, ಅರೆ ಸರ್ಕಾರಿ ನೌಕರದಾರರು, ಒಂದು ಖಾಸಗಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ಮಾಜಿ ಸೈನಿಕರು ಎಲ್ಲರೂ ಸೇರಿಕೊಂಡು ಒಂದು ನೌಕರ ಸಮಾವೇಶವನ್ನು ಅದಕ್ಕೆ ಮಲಯಮುನಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ಕಲ್ಲಿನಾಥ್ ದೇವರು ನಾವೆಲ್ಲ ಕಾರ್ಡ್ ಕೊಟ್ಟಿವಿ. ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನೌಕರ ಸಂಘ ಷಡಕ್ಷರವರು ತಿಮ್ಮಾಪುರವರು 1ನೇ ತಾರೀಕು ತಿಮ್ಮಾಪುರವರು ಗರ್ಭಗಡೆ ಹೋಗಿ ಅಭಿಷೇಕ ಮಾಡ್ತಕ್ಕಂಥ ಬೆಳಿಗ್ಗೆ 1ನೇ ತಾರೀಕು ರಥೋತ್ಸವ ಇರೋದ್ರಿಂದ ಬೆಳಿಗ್ಗೆನ ಅಭಿಷೇಕ ಇರ್ತೈತಿ. ಅಭಿಷೇಕ ನೇತೃತ್ವವನ್ನು ತಿಮ್ಮಾಪುರವ್ರು ನಾ ಬಂದ್ ಮಾಡ್ತೀನಿ ಅಂತ ನಾವು ಹೇಳಿದಾಗ ಇಲ್ಲಿ ಭಾಳ ಸಂತೋಷದಿಂದ ಒಪ್ಪಿಕೊಂಡಿರ್ತಕ್ಕಂಥ ಮಾತನ್ನು ತದನಂತರ 1ನೇ ತಾರೀಕಂತೂ ರಥೋತ್ಸವ. 2ನೇ ತಾರೀಕು ಬೆಳಿಗ್ಗೆ ಮಹಿಳಾ ಸಮಾವೇಶ, ಮಧ್ಯಾಹ್ನ ಜಿಲ್ಲೆಯ ಸಾಧಕರು ಒಂದು ವಿಧಾಯಕ ಕಾರ್ಯಕ್ರಮವನ್ನು ಅಂತಕ್ಕಂಥ ವಿಚಾರ ಇತ್ತು. ಜಿಲ್ಲೆಯ ಸಾಧಕರನ್ನು ಯಾವ ಶಿಕ್ಷಣ ಕ್ಷೇತ್ರದೊಳಗೆ, ಔದ್ಯೋಗಿಕ ಕ್ಷೇತ್ರದೊಳಗೆ ಸೇವಿಸತಕ್ಕಂಥವ್ರನ್ನ ಗುರುತಿಸಿ ಸನ್ಮಾನ್ಯ ಎಸ್ ಆರ್ ಪಾಟೀಲ್ ಅವರು, ನಮ್ಮಲ್ಲಿ ಮುರುಗೇಶ್ ನಿರಾಣಿ ಅವರು, ಪ್ರಕಾಶ್ ತಪ್ಶೆಟ್ಟಿ ಅವರು, ಘನಶ್ಯಾಮ್ ಮಾಂಡ್ಗೆ ಅವರು, ರಾಚಪ್ಪ ಸರಡಿ ಅವರು, ಜಗದೀಶ್ ಗುಡುಗುಂಟಿ, ವೀರಣ್ಣ ಚರಂದ್ರ, ವೆಂಕಪ್ಪ ಸುಬ್ತೇಕರ್, ಇವರು ಪದ್ಮಶ್ರೀ ಪ್ರಶಸ್ತಿ, ಗುರುರಾಜ್ ಹೊಸಕೋಟೆ ಅವರು ಸಂಗೀತದೊಳಗೆ, ಸಂತೋಷ್ ಐಹೊಳೆ ಅವರು ನಮ್ಮ ಕರ್ದಂಕಂತ ಇಡೀ ನಾಡಿಗೆ ಪರಿಚಯಿಸ್ತಕ್ಕಂಥ ಇವು 10 ಜನರನ್ನ ಸಾಧಕರ ಅಂತ ಹೇಳಿ ಗುರುತು ಮಾಡಿ ಅವರಿಗೆ ಒಂದು ಒಳ್ಳೆಯ ಸನ್ಮಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಸನ್ಮಾನದ ಪ್ರೋತ್ಸಾಹ ಇನ್ನೊಂದು ಮತ್ತೆ ಬೇರೆ ಬೇರೆ ಕಡೆ ಸನ್ಮಾನ ಪ್ರೋತ್ಸಾಹ ಅವ್ರಾಗ ಮತ್ತೊಬ್ಬರು ಬೆಳೀಲಿ ಅಂತ. ತದನಂತರ ಶ್ರಮಜೀವಿಗಳು, ರೈತಾಪಿ ಮತ್ತು ನೇಕಾರಿಕೆ ಭಾಳ ಕಡಿಮೆ ಆಗ್ತೈತಿ. ಅವ್ರಿಗೆ ಒಂದು ಒತ್ತನ್ನು ಕೊಡಬೇಕು ಅಂತ ವಿಚಾರದೊಳಗೆ ಕೈಮಗ್ಗ ನೇಕಾರಿಗೆ ಮತ್ತು ರೈತರಿಗೆ ಗುರುತು ಮಾಡಿ ಶ್ರಮಿಗಳು ಸನ್ಮಾನ ಮಾಡಬೇಕು ವ್ಯವಸ್ಥೆ ಮಾಡ್ತೀವಿ. ರೊಟ್ಟಿ ಕೊಡ್ತಕ್ಕಂಥ ಒಂದು ಹಬ್ಬವನ್ನು ಆಚರಿಸ್ತೀವಿ. ಮಾತೇಶ್ ಮಠದಿಂದ ರೊಟ್ಟಿ ಎಲ್ಲರೂ ಇಲ್ಕಲ್ ಸೀರೆ ತಗೊಂಡು ಎಲ್ಲ ರೊಟ್ಟಿ ಹೊತ್ತು ಮಹಿಳೆಯರು ಮಾಡ್ಕೊಂಡು ಒಂದು ಹಬ್ಬವನ್ನು ಆಚರಿಸ್ತಕ್ಕಂಥ ವ್ಯವಸ್ಥೆ ನಾಳೆ 26ನೇ ತಾರೀಕು ಮಧ್ಯಾಹ್ನ ಅಂತ ಅದನ್ನು ವ್ಯವಸ್ಥೆ ಮಾಡೋದು. ಅಂದರೆ ಒಂದು ಮಹಿಳೆಯರು ತಮ್ಮ ಕೆಲಸ ಮಾಡಕತ್ತಾರೆ, ಕೆಲಸ ಮಾಡಕತ್ತಾರೆ. ಇಷ್ಟ ಜನ ಇವತ್ತು ಕಬಡ್ಡಿ ಇರ್ಬೋದು, ಬಂಡಿ ರೇಸ್ ಇರ್ಬೋದು, ಅಗ್ನಿ ಕಾಳು ಇರ್ಬೋದು, ಕ್ರಿಕೆಟ್ ಇರ್ಬೋದು, ಇವೆಲ್ಲ ಅವ್ಯಾಪಕವಾಗಿ ಕಾರ್ಯಕ್ರಮ ನಡೀತಾವೆ. ಈ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಹೆಚ್ಚು ಒತ್ತು ಕೊಟ್ಟು ಪ್ರಚಾರ